ಜೂನ್ ತಿಂಗಳಲ್ಲಿ ಈ 5 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಪ್ಪದೇ ಈ ವಿಡಿಯೋ ನೋಡಿ. ಜೂನ್ ತಿಂಗಳಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ತಿಂಗಳು ಬದಲಾಗುತ್ತಿದ್ದಂತೆ ಗ್ರಹಗಳ ಸ್ಥಿತಿಗತಿ ಹೇಗಿದೆ? ಈ ತಿಂಗಳು ನಮಗೆ ಹೇಗೆ ಒದಗಿ ಬರಲಿದೆ? ನಮ್ಮ ರಾಶಿಯ ಪ್ರಕಾರ ನಕ್ಷತ್ರಗಳ ಪ್ರಭಾವ ನಮ್ಮ ಮೇಲೆ ಹೇಗಿರಲಿದೆ ಎಂಬುದನ್ನು ತಿಳಿಯುವ ಆಸಕ್ತಿ ಎಲ್ಲರಿಗೂ ಇರುತ್ತದೆ. ಈ ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಸೂರ್ಯ ಭಗವಾನನು ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಹಲವು ರಾಶಿಯವರಿಗೆ ಅದ್ಭುತ ಯೋಗಗಳು ಕೂಡಿಬರಲಿವೆ. ಹಾಗಾಗಿ ಯಾವ ನಕ್ಷತ್ರಗಳ ಯಾವ ಪಾದಗಳವರು ಯಾವ ರಾಶಿಗೆ ಸೇರುತ್ತಾರೆ, ಅವರಿಗೆ ಈ ಜೂನ್ನಲ್ಲಿ ಯಾವ ದಿನಾಂಕಗಳಿಂದ ಅದೃಷ್ಟ ಒಲಿಯಲಿದೆ ಮತ್ತು ಯಾವ ರಾಶಿಯವರು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಈಗ ಒಂದೊಂದಾಗಿ ವಿವರವಾಗಿ ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲಿಗೆ ಮೇಷ ರಾಶಿಯ ವಿಷಯಕ್ಕೆ ಬಂದರೆ, ಅಶ್ವಿನಿ ನಕ್ಷತ್ರದ 1, 2, 3, 4 ಪಾದಗಳು, ಭರಣಿ ನಕ್ಷತ್ರದ 1, 2, 3, 4 ಪಾದಗಳು ಹಾಗೂ ಕೃತಿಕಾ ನಕ್ಷತ್ರದ 1ನೇ ಪಾದದವರು ಈ ರಾಶಿಗೆ ಸೇರುತ್ತಾರೆ. ಮೇಷರಾಶಿಯವರಿಗೆ ಈ ಜೂನ್ನ ಮೊದಲ 15 ದಿನಗಳು ಸ್ವಲ್ಪ ಶ್ರಮದಾಯಕವಾಗಿದ್ದರೂ ಜೂನ್ 15ರ ನಂತರ ಅದ್ಭುತ ರಾಜಯೋಗ ಒದಗಿ ಬರಲಿದೆ. ನೀವು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲಿ ಎಷ್ಟೇ ಅಡಚಣೆಗಳು ಬಂದರೂ ಕೊನೆಗೆ ಜಯ ಸಾಧಿಸುತ್ತೀರಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಜೂನ್ 16ರ ನಂತರ ಬಡ್ತಿ ಅಥವಾ ವೇತನ ಹೆಚ್ಚಳದ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಿಗಳಿಗೆ ಹೂಡಿಕೆಗಳು ದ್ವಿಗುಣ ಲಾಭವನ್ನು ತರುತ್ತವೆ. ಕುಟುಂಬದಲ್ಲಿ ಹಳೆಯ ಸಮಸ್ಯೆಗಳಿದ್ದರೆ ಅವು ಜೂನ್ ಕೊನೆಯ ವಾರದಲ್ಲಿ ಪ್ರಾರಂಭದಿಂದಲೇ ಅಂದರೆ ಜೂನ್ 1ನೇ ತಾರೀಖಿನಿಂದಲೇ ತುಂಬಾ ಅನುಕೂಲಕರವಾಗಿರುತ್ತದೆ. ಕಳೆದ ಕೆಲ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕು ಎಷ್ಟೋ ನೆಮ್ಮದಿ ದೊರೆಯಲಿದೆ. ಕುಟುಂಬ ಸದಸ್ಯರೊಂದಿಗೆ ಆನಂದವಾಗಿ ಕಾಲ ಕಳೆಯುತ್ತಾರೆ. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಶುಭ ಸುದ್ದಿ ಕೇಳುತ್ತಾರೆ. ಆದರೆ ಇವರು ಜೂನ್ 20ರ ನಂತರ ಆರ್ಥಿಕ ವಿಷಯಗಳಲ್ಲಿ ಯಾರಿಗೂ ಸಾಲ ನೀಡದಿರುವುದು ಅಥವಾ ಮಧ್ಯವರ್ತಿಗಳಾಗದಿರುವುದು ತುಂಬಾ ಉತ್ತಮ. ಇಲ್ಲದಿದ್ದರೆ ಕೊಟ್ಟ ಹಣ ವಾಪಸ್ ಬಾರದೆ ಮಾನಸಿಕವಾಗಿ ತೊಂದರೆ ಪಡಬೇಕಾಗುತ್ತದೆ. ಆದ್ದರಿಂದ ಎಚ್ಚರದಿಂದ ಇರಬೇಕು. ಇನ್ನು ವೃಷಭ ರಾಶಿಯವರು ಆರ್ಥಿಕ ವಿಷಯದಲ್ಲಿ ಎಚ್ಚರ ವಹಿಸಿದಂತೆ ಮೃಗಶಿರ ನಕ್ಷತ್ರದ 3, 4 ಪಾದಗಳು, ಆರಿದ್ರಾ ನಕ್ಷತ್ರದ 1, 2, 3, 4 ಪಾದಗಳು, ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಸೇರಿದ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರದಿಂದ ಇರಬೇಕಾದ ತಿಂಗಳು ಇದು. ಇವರಿಗೆ ಈ ಜೂನ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಜೂನ್ 10ರವರೆಗೆ ಕೈಗೊಂಡ ಕೆಲಸಗಳಲ್ಲಿ ವಿಳಂಬವಾದರೂ ಜೂನ್ 12ರಿಂದ ಗ್ರಹಗಳು ಅನುಕೂಲಿಸಿ ನಿಂತುಹೋದ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುತ್ತವೆ. ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾದರೂ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ. ವಿದ್ಯಾರ್ಥಿಗಳು ಓದಿನ ಮೇಲೆ ಗಮನ ಹರಿಸಬೇಕು. ಅನಗತ್ಯ ಚರ್ಚೆಗಳಿಂದ ದೂರವಿದ್ದರೆ ಈ ಮಿಶ್ರ ಫಲಿತಾಂಶದ ಸಮಯದಲ್ಲಿಯೂ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಇರಲಾಗಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯಮಿ ನಕ್ಷತ್ರದ 1, 2, 3, 4 ಪಾದಗಳು, ಆಶ್ಲೇಷ ನಕ್ಷತ್ರದ 1, 2, 3, 4 ಪಾದಗಳು ಇರುವ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಈ ಜೂನ್ ತಿಂಗಳು ಪರೀಕ್ಷಾ ಸಮಯ ಎಂದು ಹೇಳಬಹುದು. ಮುಖ್ಯವಾಗಿ ಜೂನ್ 1ರಿಂದ ಜೂನ್ 18ರವರೆಗೆ ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಜೊತೆಗೆ ಸಂಗಾತಿಗಳೊಂದಿಗೆ ಜಗಳವಾಗಬಹುದು. ಹಾಗಾಗಿ ನಿಮ್ಮ ಕೋಪವನ್ನು ಪೂರ್ತಿಯಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಆಡಿದ ಮಾತು ವಾಪಸ್ ಬರುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಮೌನ ಪಾಲಿಸುವುದು ಉತ್ತಮ. ಆದರೂ ಇವರು ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಜೂನ್ 19ರ ನಂತರ ಇವರಿಗೆ ಆರ್ಥಿಕವಾಗಿ ಬಹಳ ಲಾಭವಾಗಲಿದೆ. ಅನಿರೀಕ್ಷಿತ ಧನಲಾಭ ಸಿಗಲಿದೆ. ಕರ್ಕಾಟಕ ರಾಶಿಯವರು ಮೊದಲ ಭಾಗದಲ್ಲಿ ಪಡುವ ತೊಂದರೆಗಳಿಗೆ ಭಿನ್ನವಾಗಿ ಮಖ ನಕ್ಷತ್ರದ 1, 2, 3, 4 ಪಾದಗಳು, ಪುಬ್ಬ ನಕ್ಷತ್ರದ 1, 2, 3, 4 ಪಾದಗಳು, ಉತ್ತರ ಫಲ್ಗುಣಿ ನಕ್ಷತ್ರದ 1ನೇ ಪಾದ ಹೊಂದಿದ ಸಿಂಹ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಅದೃಷ್ಟ ಒಲಿಯಲಿದೆ ಎಂದು ಹೇಳಬಹುದು. ಜೂನ್ 5ರ ನಂತರ ಇವರು ಕೈಹಿಡಿದ ಕೆಲಸವೆಲ್ಲವೂ ಚಿನ್ನವಾಗಲಿದೆ. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸುವವರಿಗೆ ಜೂನ್ 14ರ ನಂತರದ ದಿನಗಳು ಅತ್ಯಂತ ಅನುಕೂಲಕರವಾಗಿವೆ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ಪರಿಚಯವಾಗಲಿದೆ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಬೀಳಲಿದೆ. ಶತ್ರುಗಳ ಮೇಲೆ ಸುಲಭವಾಗಿ ಜಯ ಸಾಧಿಸುತ್ತೀರಿ. ಬಂಧು ಮಿತ್ರರ ಬೆಂಬಲದಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಸಿಂಹ ರಾಶಿಯವರಿಗೆ ಅದೃಷ್ಟ ಒಲಿದಂತೆ ಉತ್ತರ ಫಲ್ಗುಣಿ ನಕ್ಷತ್ರದ 2, 3,
4 ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4 ಪಾದಗಳು, ಚಿತ್ತಾ ನಕ್ಷತ್ರದ 1, 2 ಪಾದಗಳು ಸೇರಿದ ಕನ್ಯಾ ರಾಶಿಯವರಿಗೂ ಜೂನ್ ತಿಂಗಳಲ್ಲಿ ಆರ್ಥಿಕ ಸ್ಥಿರತೆ ದೊರೆಯಲಿದೆ. ಜೂನ್ 8ರ ನಂತರ ಇವರು ಮಾಡುವ ಪ್ರಯಾಣ ಅಥವಾ ತೀರ್ಥಯಾತ್ರೆಗಳು ವಿಶೇಷ ಲಾಭ ನೀಡುತ್ತವೆ. ವಿದೇಶಕ್ಕೆ ಹೋಗಬಯಸುವ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ಜೂನ್ 22ರ ನಂತರ ಶುಭ ಸುದ್ದಿ ಕೇಳುವ ಅವಕಾಶವಿದೆ. ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿದ್ದರೂ ಆರೋಗ್ಯದ ವಿಷಯದಲ್ಲಿ ಮಾತ್ರ ಇವರು ಕೊಂಚವೂ ಅಸಡ್ಡೆ ಮಾಡಬಾರದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಅಭ್ಯಾಸ ಮಾಡಿಕೊಂಡು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿದರೆ ಈ ತಿಂಗಳು ನಿಮಗೆ ಅದ್ಭುತವಾಗಿ ಕಳೆಯುತ್ತದೆ. ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಎಚ್ಚರ ವಹಿಸಿದಂತೆ ಚಿತ್ತಾ ನಕ್ಷತ್ರದ 3, 4 ಪಾದಗಳು, ಸ್ವಾತಿ ನಕ್ಷತ್ರದ 1, 2, 3, 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3 ಪಾದಗಳು ಸೇರಿದ ತುಲಾ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಪ್ರತಿಯೊಂದು ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಬೇಕು. ಜೂನ್ 15ರವರೆಗೆ ಇವರಿಗೆ ಮಾನಸಿಕ ಆತಂಕಗಳು, ಭಯವಿರುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ದೈವ ನಾಮಸ್ಮರಣೆ ಮಾಡುವುದು ಒಳ್ಳೆಯದು. ಯಾರನ್ನೂ ಕುರುಡಾಗಿ ನಂಬಿ ಮೋಸ ಹೋಗದೆ ಸ್ವಂತ ಬುದ್ಧಿಯಿಂದ ನಡೆದುಕೊಳ್ಳಬೇಕು. ಆದರೆ ಜೂನ್ 16 ನಂತರ ಇವರಿಗೆ ಪರಿಸ್ಥಿತಿಗಳೆಲ್ಲವೂ ಸುಧಾರಿಸುತ್ತವೆ. ಸಾಲದ ಬಾಧೆಗಳಿಂದ ಮುಕ್ತಿ ಸಿಕ್ಕು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತದೆ. ತುಲಾ ರಾಶಿಯವರಿಗೆ ಮೊದಲ ಭಾಗ ಸ್ವಲ್ಪ ಕಷ್ಟವಾಗಿದ್ದರು. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 1, 2, 3, 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 1, 2, 3, 4 ಪಾದಗಳು ಇರುವ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಜೂನ್ ತಿಂಗಳಲ್ಲಿ ಅದ್ಭುತ ಫಲಿತಾಂಶಗಳಿವೆ. ಮುಖ್ಯವಾಗಿ ಜೂನ್ 3ನೇ ತಾರೀಕಿನಿಂದಲೇ ಇವರಿಗೆ ಗ್ರಹಬಲ ಕೂಡಿಬರುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲವೂ ಪೂರ್ತಿಯಾಗಿ ತೊಲಗಲಿವೆ. ಉದ್ಯೋಗಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಿರುದ್ಯೋಗಿಗಳಿಗೆ ಜೂನ್ 20ರೊಳಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ. ಕುಟುಂಬದಲ್ಲಿ ಎಷ್ಟೋ ಕಾಲದಿಂದ ಕಾಯುತ್ತಿದ್ದ ವಿವಾಹಾದಿ ಶುಭಕಾರ್ಯಗಳು ಜರುಗುವ ಸೂಚನೆಗಳಿವೆ. ವೃಶ್ಚಿಕ ರಾಶಿಯವರಿಗೆ ಶುಭಕಾರ್ಯಗಳು ನಡೆಯುವಂತೆಯೇ ಮೂಲ ನಕ್ಷತ್ರದ 1, 2, 3, 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 1, 2, 3, 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಹೊಂದಿದ ಧನುಸ್ಸು ರಾಶಿಯವರಿಗೂ ಈ ಜೂನ್ ತಿಂಗಳು ಎಲ್ಲಾ ವಿಧದಲ್ಲೂ ಬಹಳ ಅನುಕೂಲಕರವಾಗಿದೆ. ಜೂನ್ 11ರ ನಂತರ ಇವರಿಗೆ ಬರಬೇಕಾದ ಹಳೆಯ ಬಾಕಿಗಳು ಅಪ್ರಯತ್ನವಾಗಿ ವಸೂಲಾಗುತ್ತವೆ. ಕೋರ್ಟು ವ್ಯವಹಾರಗಳು ಅಥವಾ ಹಳೆಯ ಆಸ್ತಿ ತಗಾದೆಗಳಿದ್ದರೆ ಅವು ಜೂನ್ 25ರ ನಂತರ ನಿಮಗೆ ಅನುಕೂಲಕರವಾಗಿ ಬಗೆಹರಿಯುತ್ತವೆ. ತಿಂಗಳು ಅನ್ನದಾನ ಅಥವಾ ವಸ್ತ್ರದಾನದಂತಹ ದಾನಧರ್ಮಗಳನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯಫಲ ಪಡೆಯುತ್ತಾರೆ. ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಸುತ್ತದೆ. ಧನುಸ್ಸು ರಾಶಿಗೆ ಎಲ್ಲವೂ ಅನುಕೂಲವಾಗಿದ್ದರೆ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳು, ಶ್ರವಣ ನಕ್ಷತ್ರದ 1, 2, 3, 4 ಪಾದಗಳು, ಧನಿಷ್ಠ ನಕ್ಷತ್ರದ 1, 2 ಪಾದಗಳು ಸೇರಿದ ಮಕರ ರಾಶಿಯವರು ಈ ತಿಂಗಳು ಕೆಲಸಗಳಲ್ಲಿ ಶ್ರಮ ಪಡಬೇಕಾಗುತ್ತದೆ. ಜೂನ್ 1ರಿಂದ 14ರವರೆಗೆ ಕೆಲಸಗಳು ನಿಧಾನವಾಗಿ ಸಾಗುತ್ತವೆ. ಆದರೆ ಜೂನ್ 15ರ ಸೂರ್ಯ ಸಂಕ್ರಮಣದ ನಂತರ ಇವರಿಗೆ ಅದೃಷ್ಟ ಅದ್ಭುತವಾಗಿ ಕೂಡಿಬರುತ್ತದೆ. ಅಲ್ಲಿಯವರೆಗೆ ಇದ್ದ ತೊಂದರೆಗಳೆಲ್ಲವೂ ತೊಲಗಿ ವೃತ್ತಿ ವ್ಯಾಪಾರಗಳಲ್ಲಿ ಅನಿರೀಕ್ಷಿತ ಲಾಭಗಳು ಶುರುವಾಗುತ್ತವೆ. ಅನಗತ್ಯ ಚರ್ಚೆಗಳಿಂದ ದೂರವಿದ್ದರೆ ದ್ವಿತೀಯಾರ್ಧವೆಲ್ಲವೂ ಅದ್ಭುತವಾಗಿ ಕಳೆಯುತ್ತದೆ. ಮಕರ ರಾಶಿಯವರು ಮೊದಲ 15 ದಿನ ಪಡುವ ಶ್ರಮಕ್ಕೆ ಸಂಪೂರ್ಣ ವಿರುದ್ಧವಾಗಿ ಧನಿಷ್ಠ ನಕ್ಷತ್ರದ 3, 4 ಪಾದಗಳು, ಶತಭಿಷ ನಕ್ಷತ್ರದ 1, 2, 3, 4 ಪಾದಗಳು, ಪೂರ್ವಾಭಾದ್ರ ನಕ್ಷತ್ರದ 1, 2, 3 ಪಾದಗಳು ಸೇರಿದ ಕುಂಭ ರಾಶಿಯವರಿಗೆ ಈ ಜೂನ್ ತಿಂಗಳು ಅತ್ಯಂತ ಲಾಭದಾಯಕವಾಗಲಿದೆ. ಜೂನ್ 7ರ ನಂತರ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಆನಂದವಾಗಿ ತೀರ್ಥಯಾತ್ರೆ ಅಥವಾ ಪ್ರವಾಸಕ್ಕೆ ಹೋಗುವ ಅವಕಾಶ ಹೆಚ್ಚಿದೆ. ಆರೋಗ್ಯವಾಗಿಯೂ ಈ ತಿಂಗಳು ಇವರಿಗೆ ತುಂಬಾ ಚೆನ್ನಾಗಿರುತ್ತದೆ. ಹೊಸ ಪರಿಚಯಗಳು ಲಾಭ ತರುತ್ತವೆ. ಈ ಸಂತೋಷದ ಸಮಯದಲ್ಲಿ ಅಹಂಕಾರ ಪಡದೆ ವಿನಯಶೀಲರಾಗಿರುವುದನ್ನು ಕಲಿತರೆ ಈ ಜಯ ಬಹುಕಾಲ ಉಳಿಯುತ್ತದೆ. ಕೊನೆಯದಾಗಿ ಮೀನ ರಾಶಿಯವರ ವಿಷಯಕ್ಕೆ ಬಂದರೆ ಪೂರ್ವಾಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ 1, 2, 3, 4 ಪಾದಗಳು, ರೇವತಿ ನಕ್ಷತ್ರದ 1, 2, 3, 4 ಪಾದಗಳು ಈ ರಾಶಿಯ ವ್ಯಾಪ್ತಿಗೆ ಬರುತ್ತವೆ. ಕುಂಭ ರಾಶಿಯವರಂತೆ ಇವರು ಅವಸರ ಪಡದೆ ಈ ಜೂನ್ ತಿಂಗಳಲ್ಲಿ ಹೊಸದಾಗಿ ಯಾವುದೇ ಹೂಡಿಕೆಗಳನ್ನು ಮಾಡದಿರುವುದೇ ಉತ್ತಮ. ಜೂನ್ 20ರವರೆಗೆ ಆರ್ಥಿಕವಾಗಿ ಸ್ವಲ್ಪ ಏರಿಳಿತಗಳು ಎದುರಾಗುತ್ತವೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಖಂಡಿತವಾಗಿಯೂ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಆದರೆ ಜೂನ್
21ರ ನಂತರ ಗ್ರಹಗಳು ಅನುಕೂಲಿಸಿ ಬಂಧುಗಳಿಂದ ಅನಿರೀಕ್ಷಿತ ಸಹಾಯ ಸಹಕಾರಗಳು ದೊರೆಯುತ್ತವೆ. ಪ್ರತಿದಿನ ಇಷ್ಟದೈವವನ್ನು ಆರಾಧಿಸುವುದರಿಂದ ಅಡೆತಡೆಗಳೆಲ್ಲವೂ ದೂರವಾಗುತ್ತವೆ. ಹೀಗೆ ಈ ಜೂನ್ ತಿಂಗಳು ಪ್ರತಿ ರಾಶಿಯವರಿಗೂ ಒಂದೊಂದು ರೀತಿಯ ಫಲಿತಾಂಶಗಳನ್ನು ತರಲಿದೆ. ಆದರೆ ಜ್ಯೋತಿಷ್ಯ ಎನ್ನುವುದು ನಮಗೆ ಬರುವ ಕಾಲದ ಬಗ್ಗೆ ಅರಿವು ಮೂಡಿಸಿ ನಮ್ಮನ್ನು ಎಚ್ಚರಿಸಲು ಮಾತ್ರ ಸಹಕಾರಿಯಾಗುತ್ತದೆ. ಯಾವ ರಾಶಿಯವರೇ ಆಗಲಿ, ಕಷ್ಟಗಳು ಬಂದಾಗ ಕುಗ್ಗದೆ, ಲಾಭಗಳು ಬಂದಾಗ ಹಿಗ್ಗದೆ, ಯಾವಾಗಲೂ ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗಿದರೆ ಯಾವುದೇ ತಿಂಗಳು ನಮಗೆ ಆನಂದ ನೀಡುತ್ತದೆ. ಈ 12 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎಂದು ಕೆಳಗಿನ ಕಮೆಂಟ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿ ತಿಳಿಸಿದ ರಾಶಿಫಲಗಳು ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರೆಲ್ಲರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಆಧ್ಯಾತ್ಮಿಕ ವಿಶೇಷಗಳಿಗಾಗಿ ತಕ್ಷಣವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ಧನ್ಯವಾದಗಳು.